ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬೈಕ್ ರಿವ್ಯೂವನ್ನು ಮಾಡೋಕ್ಕೆ ಬರ್ತಾಯಿದ್ದೀನಿ. ಇದು ಯಾವ ಥರ ಬೈಕು ಅಂತಂದರೆ, ನಾವು ನಾರ್ಮಲಾಗಿ ಇಂಡಿಯಾದಲ್ಲಿ 125cc ಸೆಗ್ಮೆಂಟ್ಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಯಾಕಂತಂದರೆ ಜಾಸ್ತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇದೊಂದೇ ಸೆಗ್ಮೆಂಟ್ಗೆ ನೋಡೋಕೆ ಹೋಗ್ತಾರೆ. ಯಾಕಂತಂದರೆ 125cc ನಮಗೆ ಒಳ್ಳೆ ಲುಕ್ ಬೇಕಾಗುತ್ತೆ. ಅದಾದಮೇಲೆ ಇಂಜಿನ್ ಎಫಿಷಿಯನ್ಸಿ ಇರಬೇಕು, ಮೈಲೇಜು ಬೇಕು, ಅದಾದಮೇಲೆ ಅಫೋರ್ಡಬಲ್ ಪ್ರೈಸಲ್ಲಿ ಇರಬೇಕಂದ್ರೆ ನಮಗೆ ಕೈಗೆ ಎಟುವಂಥ ಪ್ರೈಸಲ್ಲಿ ಇರಬೇಕಾಗುತ್ತೆ. ಸೊ ಈ ಎಲ್ಲ ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ಎಲ್ಲ ಒಳ್ಳೆ ಸ್ಪೋರ್ಟ್ಸ್ ಲುಕ್ ಇರತಕ್ಕಂಥ ಬೈಕ್ ಒಂದಿದೆ. ಅದಾದಮೇಲೆ ಮೈಲೇಜು ಅದೇ ರೀತಿ ಕೊಡ್ತಕ್ಕಂಥ ಬೈಕು. ಈಗ ನಿಮ್ಗೆ ಫ್ರಂಟ್ ವ್ಯೂ ಒಂದು ವೀಡಿಯೋದಲ್ಲಿ ನೋಡಿದ್ರಲ್ಲ, ಸೊ ಆ ಥರ ಒಂದು ವ್ಯೂ ಇರ್ತಕ್ಕಂಥದ್ದು ಬೈಕು. ಅದಾದಮೇಲೆ ನಾನು ಹೊಸದಾಗಿ ತೊಗೊಂಡಿರ್ತಕ್ಕಂಥ ಬೈಕು, ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ನಾನು 400 ಕಿಲೋಮೀಟರ್ಸ್ ಹೋಗಿದೆ. ಇದು ಯಾವ ಥರ ರಿವ್ಯೂ ಇದು ಯಾವ ಥರ ಬೈಕ್ ಸ್ಪೆಸಿಫಿಕೇಷನ್ಸ್ ಯಾವ ಥರ ಇದೆ, ರಿಯಲಿಸ್ಟಿಕ್ ಆಗಿ ಯಾವ ಥರ ಇದೆ, ಏನೋ ಪ್ರಮೋಷನ್ಗೆ ನಾರ್ಮಲ್ ಬೈಕ್ ಲಾಗರ್ಸ್ ಮಾಡೋ ಥರ ಅಲ್ದಿರ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ಹೇಳಿ ನಿಮಗೆ ಬೆಟರ್ ಬೈಕ್ ಈ ಅಫೋರ್ಡಬಲ್ ಪ್ರೈಸ್ 1 ಲಕ್ಷ ರೇಂಜಲ್ಲಿ ಯಾರೆಲ್ಲ ನೋಡ್ತಾಯಿದ್ರು ಅವ್ರಿಗೆ ಬೆಟರ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಬೈಕ್, ಅಂದರೆ ನಿಮ್ಮ ಪ್ರೈಸ್ಗೆ ವರ್ತ್ ಇರ್ತಕ್ಕಂಥ ಬೈಕ್ ಯಾವುದು ಅನ್ನೋದ್ರ ಬಗ್ಗೆ ಸಜೆಸ್ಟ್ ಮಾಡ್ತೀನಿ. ಈ ಬೈಕ್ ಇದ್ರ ಜೊತೆಗೆ ಇನ್ನೂ ಒಂದು ಸಜೆಸ್ಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೆ ಯಾವುದೇ ರೀತಿಯ ಟೆಕ್ನಿಕಲ್ ಟರ್ಮ್ಸಲ್ಲಿ ಅರ್ಥ ಆಗದೇ ಇರುತ್ತೆ ಎಲ್ಲ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಆಗಿ ಅಂದರೆ ನಾರ್ಮಲಾಗಿ ನಾವು ಯೂಸ್ ಮಾಡ್ತಕ್ಕಂಥ ಪದಗಳನ್ನ ಯೂಸ್ ಮಾಡಿ ನಿಮಗೆ ಎಲ್ಲ ರೀತಿಯಾದ ಸ್ಪೆಸಿಫಿಕೇಷನ್ಸ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬರೀ ನಿಮಗೆ ಡಿಸ್ಪ್ಲೇ ಕನ್ಸೋಲ್ ಯಾವ ಥರ ಇದೆ ಈ ಬೈಕಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಡಿಜಿಟಲ್ ಇದೆ. ಸೊ ಯಾವ ಥರ ಇದೆ ಅಂತ ನಿಮಗೆ ಒಂದೊಂದು ಸ್ಪೆಸಿಫಿಕೇಷನ್ಸ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಆನ್ ಮಾಡಿದರೆ ಅಂದರೆ ಫಸ್ಟಿಗೆ ನಿಮಗೆ ಇಲ್ಲಿ ಫ್ಯೂಯಲ್ ಇಂಡಿಕೇಷನ್ ಇರುತ್ತೆ. ಸೊ ಅದಾದಮೇಲೆ ನಿಮಗೆ ಇಗ್ನಿಷನು, ಅದಾದಮೇಲೆ ಸೈಡ್ ಸ್ಟ್ಯಾಂಡು, ಅದಾದಮೇಲೆ ನಿಮಗೆ ಹೆಡ್ಲೈಟು, ಇದು ನಿಮಗೆ ಇಂಡಿಕೇಟರ್ ಇರುತ್ತೆ. ಸೊ ನಾನು ತೊಗೊಂಡಿರೋ ಮಾಡಲ್ ಬಂದುಬಿಟ್ಟು ABS. ಇದರಲ್ಲಿ 2 ರೀತಿ ಮಾಡಲ್ಸ್ ಇರ್ತವೆ, ಒಂದು IBS ಮತ್ತು ಇನ್ನೊಂದು ABS. ಸೊ ನಾನು ತೊಗೊಂಡಿರೋದು ಇದು ABS. ಅದಕ್ಕೋಸ್ಕರ ನಿಮಗೆ ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ ABS. ಇಲ್ಲಿ ಬರೋದಾದರೆ ನಮಗೆ ಇದು ಇಲ್ಲಿ ನೋಡೋದಾದರೆ ಓಡೋಮೀಟರ್ ಇರುತ್ತೆ. ಅದಾದಮೇಲೆ ನಿಮಗೆ ಸ್ಪೀಡೋಮೀಟರ್ ಇಲ್ಲಿ ಸ್ಪೀಡ್ ತೋರಿಸ್ತಾ ಇರುತ್ತೆ. ಇದಾದಮೇಲೆ ಟ್ರಿಪ್ ಸೆಟಪ್ ಕೂಡ ಮಾಡ್ಕೋಬೋದು. ನಿಮಗೆ ಟೈಮಿಂಗಿ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಅದಾದಮೇಲೆ ನಿಮಗೆ ಫ್ಯೂಯಲ್ ಇಂಡಿಕೇಷನ್ ಇಲ್ಲಿ ಬರುತ್ತೆ, ನಿಮಗೆ ಎಷ್ಟು ಲೀಟರ್ ಫ್ಯೂಯಲ್ ಇದೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಿಮ್ಗೆ ಏನಾದರೂ ಫ್ಯೂಯಲ್ ರಿಸರ್ವ್ ಬಂದಿದೆ, ನೀವು ಫ್ಯೂಯಲ್ ಫೀಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಇಲ್ಲಿ ನಿಮಗೆ ಇದು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇದಾದಮೇಲೆ ಇಲ್ಲಿ ಟಾಪಲ್ಲಿ ಬರೋದಾದರೆ ನಿಮ್ಗೆ RPM. ಸೊ ಇಲ್ಲಿ RPM ಇಂಡಿಕೇಟ್ ಆಗುತ್ತೆ. ಇದು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲಿ RPM ಇಂಡಿಕೇಟ್ ಮಾಡುತ್ತೆ. ಸೊ ಇದು ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ನಮಗೆ ಇಲ್ಲಿ ಓಡೋಮೀಟ್ರಲ್ಲಿ ಇಲ್ಲಿ ತೋರಿಸ್ತಾ ಇರುತ್ತೆ. ನಮಗೆ ಸ್ಪೀಡೋಮೀಟರ್ ಇಲ್ಲಿ 0 ಅಲ್ಲಿದೆ. ಟರ್ನಿಂಗ್ ಆದಾಗ ನಮಗೆ ಇದು ಕೂಡ ತೋರಿಸುತ್ತೆ ನಮಗೆ. ಇದು ಡಿಸ್ಪ್ಲೇ ಕಾಣಿಸ್ಬೋದು. ಇದಾದಮೇಲೆ ನಿಮಗೆ ಇಲ್ಲಿ USB ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. ಇದು ಸೆಟಪ್ ಮಾಡಲಿಕ್ಕೆ ಇವೆರಡು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಟ್ರಿಪ್ ಸೆಟಪ್ ಮಾಡಲಿಕ್ಕೆ ಆಗ್ಬೋದು ಅದೆಲ್ಲನೂ. ಸೊ ಇನ್ನು ಇಲ್ಲಿ ಬರೋದಾದರೆ ನಿಮಗೆ ಇಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ನೋಡಿ ನೀವು. ಸೊ ಇದು ನಿಮಗೆ USB ಪೋರ್ಟ್. ಇಲ್ಲಿ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ ಬೇಕಂದರೆ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾನೆ. ನಿಮ್ಗೆ ಬೇಕಾದರೆ ಇಲ್ಲಿ USB ಪೋರ್ಟನ್ನು ಈ ಕಡೆಯಿಂದ ಕೊಟ್ಟಿದ್ದಾನೆ. ಈ ಕಡೆ ಸ್ವಿಚಸ್ ಬರೋದಾದರೆ ನಾವು ಈ ಕಡೆ ನೋಡ್ಬೋದು. ನಿಮಗೆ ಇದು ಹೈ ಬೀಮು, ಲೋ ಬೀಮು. ಸ್ವಿಚಸ್ ಕ್ವಾಲಿಟಿ ತುಂಬ ಹೈ ಪ್ರೀಮಿಯಮ್ ಆಗಿದೆ. ಇದು ಹೈ ಬೀಮು ಮತ್ತು ಲೋ ಬೀಮ್ ಇರುತ್ತೆ. ಮತ್ತು ನಿಮಗೆ ಇದರಲ್ಲೇ ಹಜಾರ್ಡ್ ಸಿಸ್ಟಮ್ ಇರುತ್ತೆ. ನಿಮಗೆ ಫುಲ್ಲು ಇಲ್ಲಿ ಲೈಟಿಂಗ್ ಸಿಸ್ಟಮ್ ಎಲ್ಲ ನಿಮಗೆ ಇದು LED ಟೈಪ್ ಲೈಟಿಂಗ್ ಬಂದಿರೋದು. ಇದು ನಿಮಗೆ ಇದು ಹಜಾರ್ಡ್ ಇದೆ. ಇಲ್ಲಿ ಇಂಡಿಕೇಷನ್ ಆಗಲಿ ಹೇಳಿದ್ಮೇಲೆ ನಿಮಗೆ ಇಲ್ಲಿ ಇಂಡಿಕೇಷನ್ ಕೂಡ ಗೊತ್ತಾಗುತ್ತೆ ನಿಮಗೆ ಇದು. ಸೊ ಅದಾದಮೇಲೆ ಇಂಡಿಕೇಟರ್ ಇದು ಲೆಫ್ಟ್ ಆ್ಯಂಡ್ ರೈಟ್ ಈ ಕಡೆ ಇರುತ್ತೆ. ಸೊ ಇಲ್ಲಿ ಮಿಡ್ಲಲ್ಲಿರೋದ ಪ್ರೆಸ್ ಮಾಡಿದ್ರೆ ಅದು ಆಫ್ ಆಗುತ್ತೆ. ಅದಾದಮೇಲೆ ಇದು ಹಾರನ್ ಇರುತ್ತೆ ನಿಮಗೆ. ಸೊ ಈ ಕಡೆ ಬಂದುಬಿಟ್ಟು ನಿಮಗೆ ಸೆಲ್ಫ್ ಸ್ಟಾರ್ಟ್ ಆಫ್ ಆ್ಯಂಡ್ ಆನು ಎರಡು ಕಡೆ ಈ ಕಡೆನೇ ಇರುತ್ತೆ. ಅದಾದಮೇಲೆ ನನಗೆ ಇಲ್ಲಿ ಆಗಲೇ ನಿಮಗೆ ಇಲ್ಲಿ ಗೇರ್ ಇಂಡಿಕೇಷನ್ ಕೂಡ ಇರುತ್ತೆ ನಿಮಗೆ. ಸೊ ಗೇರ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ, ಯಾವ ಗೇರಲ್ಲಿ ಪ್ರೆಸೆಂಟ್ ರನ್ ಆಗ್ತಾ ಇರುತ್ತೆ ಅದನ್ನು ಕೂಡ ನೀವು ಅಲ್ಲಿಂದ ನೋಡ್ಕೊಬೋದು. ಇನ್ನು ಇಂಜನ್ ಸ್ಪೆಸಿಫಿಕೇಷನ್ಸ್ಗೆ ಬರೋದಾದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇಲ್ಲಿ ನಿಮ್ಗೆ ಇಂಜನ್ ಬಗ್ಗೆ ಹೇಳೋದಾದರೆ ಇಲ್ಲಿ ಇದು ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇಸ್ಮೆಂಟ್ ಬಂದ್ಬಿಟ್ಟು 124.7cc, ಅಂದರೆ ನಾನು 125cc ಅಂತ ಹೇಳಿದ್ನಲ್ಲ, ಇದು ಎಕ್ಸಾಕ್ಟಾಗಿ 124.7cc ಬರುತ್ತೆ. ನಿಮಗೆ ಇನ್ನು ಮ್ಯಾಕ್ಸ್ ಪವರ್ ನೋಡೋದಾದರೆ ಇದು 11.4 bhp ಬರುತ್ತೆ ನಿಮಗೆ ಇದು. ಮತ್ತು ಮ್ಯಾಕ್ಸಿಮಮ್ ಟಾರ್ಕು 10.5 Nm ಬರುತ್ತೆ. ಸೊ ಇದು ಕಂಪ್ನಿಯವ್ರು ಹೇಳಿರೋ ಮೈಲೇಜ್ ಪ್ರಕಾರ ನಾವು ಹೇಳೋದಾದರೆ 66 km/L ಅಂತ ಹೇಳಿದ್ದಾರೆ. ಬಟ್ ಅದಾದಮೇಲೆ ಇದರಲ್ಲಿ ನಾವು ನೋಡ್ಬೋದು. ಬಟ್ 60 ತನಕ ಬರೋ ಚಾನ್ಸಸ್ ಅಂತೂ ಇರುತ್ತೆ. ಇನ್ನು ಬ್ರೇಕಿಂಗ್ ಸಿಸ್ಟಮ್ ನಾವು ಇಲ್ಲಿ ಫ್ರಂಟಲ್ಲಿ ಚೆಕ್ ಮಾಡೋದಾದರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ಫಸ್ಟ್ ಟೈಮ್ 120cc ಸೆಗ್ಮೆಂಟಲ್ಲಿ ಫಸ್ಟ್ ಟೈಮು ABS ಅನ್ನು ಕೊಟ್ಟಿದ್ದೇನೆ. ಸೊ ಇದರಲ್ಲಿ ನಿಮಗೆ 2 ಥರ ಬ್ರೇಕಿಂಗ್ ಸಿಸ್ಟಮ್ಸ್ ಇರುತ್ತೆ. ಒಂದು ABS ಇರುತ್ತೆ, IBS ಇರುತ್ತೆ. ಸೊ ನಾನು ABS ಅನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಆಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮ್ ಇದು. ನಾವು ಇಲ್ಲಿ ನೋಡ್ಬೋದು ನೀವು ABS. ಅದಾದಮೇಲೆ ನಿಮಗೆ ಡಿಸ್ಕ್ ಬ್ರೇಕ್ 2 ಸಿಸ್ಟಮ್ ಇರುತ್ತೆ ನಮಗೆ ಇದರಲ್ಲಿ. ಸೊ ಬ್ಯಾಕ್ ಸೈಡ್ ಹೋಗೋದಾದರೆ ನಮಗೆ ಅದು ಬಂದ್ಬಿಟ್ಟು ನಮಗೆ ಡ್ರಮ್ ಬ್ರೇಕ್ ಸಿಸ್ಟಮ್ ಇರುತ್ತೆ ಅದು ನಾರ್ಮಲ್ ಆಗಿ. ಸೊ ಇದರಲ್ಲಿ ಮತ್ತು ಆದಮೇಲೆ ಇಲ್ಲಿ ನಿಮಗೆ ಶಾಕ್ ಅಬ್ಸರ್ವಿಂಗ್ ಇದು 70 mm ಶಾಕ್ ಅಬ್ಸರ್ವಿಂಗ್ ಸಿಸ್ಟಮು ಇದರಲ್ಲಿ ಇರುತ್ತೆ ನಿಮಗೆ ಅದು. ಇನ್ನು ಬ್ಯಾಕ್ ಸೈಡ್ ನಾವು ಬರೋದಾದರೆ ಇದರಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ಸಿಸ್ಟಮ್ ಕೊಡಿರ್ತಾನೆ. 7 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಇರುತ್ತೆ ನಿಮಗೆ ಇದರಲ್ಲಿ. ಇಲ್ಲಿ ನೋಡ್ಕೋಬೋದು ನೀವು. ಸೊ ಇದು ಒಂದು ಪ್ರೀಮಿಯಂ ಲುಕ್ ಅಂತ ಹೇಳ್ಬೋದು. ಇದು 7 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು ನಾವು ಇದರಲ್ಲಿ ಬಂದ್ಬಿಟ್ಟು ನಿಮಗೆ. ಅದಾದಮೇಲೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಗೇರು ಒಂದು ಡೌನ್ಗಿರುತ್ತೆ, ಇನ್ನು 4 ಅಪ್ ಇರುತ್ತೆ ಇದರಲ್ಲಿ ನಿಮಗೆ. ಸೊ
ಅದಾದಮೇಲೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ಶೈನ್ ಗಾರ್ಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ಇಲ್ಲಿ ನೋಡ್ಬೋದು ನಾವು. ಸೊ ಇದನ್ನು ಪ್ರೊಟೆಕ್ಷನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಮಡ್ಡೆಲ್ಲ ಈ ಕಡೆ ಬಂದಿದ್ದು ಇಶ್ಯೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಡ್ ಪ್ರೊಟೆಕ್ಷನ್ಗೆ ಇದನ್ನು ಕೊಟ್ಟಿದ್ದಾನೆ. ಇದಾದಮೇಲೆ ಇಲ್ಲಿ ಚೈನ್ ಗೊತ್ತಾಗದೇ ಇರೋ ಥರ ಈ ಕಡೆ ಎಲ್ಲ ನಿಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಇದಾದಮೇಲೆ ಇದು ಬಂದ್ಬಿಟ್ಟು ನಿಮಗೆ ಸೈಡ್ ಮೌಂಟೆಡ್ ಕೊಟ್ಟಿದ್ದಾನೆ. ನಾರ್ಮಲಾಗಿ ಇಲ್ಲಿ ನೋಡಬೇಕು ಒನ್ ಸೈಡ್ ಮೌಂಟೆಡ್ ಕೊಟ್ಟಿದ್ದಾನೆ ಇದು ಈ ಕಡೆ. ಅದಾದಮೇಲೆ ನಿಮಗೆ ನಾನು ಏನು ಹೇಳಿದ್ನಲ್ಲ ಎಲ್ಲ LED ಸಿಸ್ಟಮ್ ಅಂತ. ಸೊ ಇಲ್ಲಿ ಟೈಲ್ ಲ್ಯಾಂಪ್ ಇದೆ, ಟೈಲ್ ಲ್ಯಾಂಪ್ ಕೂಡ LED ಸಿಸ್ಟಮ್ ಇದೆ. ಸೊ ನೋಡ್ಬೋದು. ಅದಾದಮೇಲೆ ಸೈಡ್ ಇಂಡಿಕೇಟರ್ ಸೆಮಿ ಫ್ಲೆಕ್ಸಿಬಲಲ್ಲಿ ನಿಮಗೆ ಇದೆಲ್ಲ LED ಸಿಸ್ಟಮಲ್ಲೇ ಕೊಟ್ಟಿದೆ ನಮಗೆ ಇದು. ಸೊ ಫ್ರಂಟಲ್ಲಿ LED ಸಿಸ್ಟಮ್ ನಾನು ಆಗಲಿ ಹೇಳೋದು ಮತ್ತೆ ಇದು ನಮಗೆ 70 mm ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಸ್ಟಮ್ ಫ್ರಂಟಲ್ಲಿ ಕೊಟ್ಟಿದ್ದೀನಿ. ಬ್ಯಾಕಲ್ಲಿ 3 ಸಸ್ಪೆನ್ಷನ್ ಇರುತ್ತೆ. ಸೊ ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಫ್ರಂಟಲ್ಲಿ ನೋಡ್ಬೋದು ಈ ಕಡೆ ಹೆಡ್ ಲ್ಯಾಂಪ್ ಕೊಟ್ಟಿದ್ದೀನಿ, ನಿಮಗೆ H ಟೈಪಲ್ಲಿ ಬಂದಿದೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ನಿಮಗೆ ಫುಲ್ LED ಟೈಪ್ ಇರುತ್ತೆ ನಿಮಗೆ. ಇದು ಹೈ ಬೀಮ್ ಆ್ಯಂಡ್ ಲೋ ಬೀಮು ನಿಮಗೆ ಇಲ್ಲಿ ನಾವು ಚೆಕ್ ಮಾಡ್ಬೋದು. ನಾನು ತೋರಿಸ್ತೀನಿ ನೋಡಿ. ಈಗ ಇದು ಹೈ ಬೀಮು ಮತ್ತು ಲೋ ಬೀಮ್ ಎರಡು ಇರುತ್ತೆ ಇದು. ಅದಾದಮೇಲೆ ನನಗೆ ಹೇಳಿದ್ಮೇಲೆ LED ಇದು ಇಂಡಿಕೇಟರ್ ಕೂಡ ಇದೆ ಅಂತ. ಸೊ ಇದು LED ಇಂಡಿಕೇಟರ್. ಅದಾದಮೇಲೆ ಇದರಲ್ಲಿ ಇನ್ನೊಂದು ಏನಂತಂದರೆ ಸೆಲ್ಫ್ ಸ್ಟಾರ್ಟ್ ಇದೆ, ಅದಾದಮೇಲೆ ಕಿಕ್ ಸ್ಟಾರ್ಟ್ ಕೂಡ ಇದೆ. ಈ ಕಡೆ ನೀವು ನೋಡಬೇಕು. ಸೊ ಇದರಲ್ಲಿ ಕಿಕ್ ಸ್ಟಾರ್ಟ್ ಇದೆ. ಸೊ ಅದಾದಮೇಲೆ ಇದರಲ್ಲಿ ಎಕ್ಸಾಸ್ಟ್ ನಾಯ್ಸ್ ಯಾವ ಥರ ಬಂದಿದೆ ಅಂತ ಸೊ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಇದರಲ್ಲಿ ನೋಡಿ ಸೊ ಇನ್ನು ಈ ಬೈಕ್ ವೆಯ್ಟ್ ನೋಡೋದಾದ್ರೆ ನಾವು ಇದು ನಮಗೆ 136 kg ಬರುತ್ತೆ ಇದು. ಸೊ ಕಾಬ್ ವೆಯ್ಟ್ ಬಂದ್ಬಿಟ್ಟು ಮತ್ತು ಸೀಟ್ ಹೈಟು 794 mm ಬರುತ್ತೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ 180 mm ಇರುತ್ತೆ. ನಾನು ಆಲ್ಮೋಸ್ಟ್ 6 feet ಇದ್ದೀನಿ. ನಾನು ಅದು ಕೂತ್ಕೋತೀನಿ. ಅದಾದಮೇಲೆ ನಿಮ್ಗೆ ಯಾವ ಥರ ಕ್ಲಿಯರೆನ್ಸ್ ಬರುತ್ತೆ ಅದ್ರ ಮೇಲೆ ಕೂತ್ಕೊಂಡಾಗ ಎಷ್ಟು ಹೈಟಿಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಅದಾದಮೇಲೆ ಓವರ್ ಆಲ್ ವಿಡ್ತು ಈ ಬೈಕ್ ನಾವು ನೋಡೋದಾದರೆ 793 mm ಮತ್ತು ಓವರ್ ಆಲ್ ಲೆಂತು 2009 mm ಬರುತ್ತೆ ಮತ್ತು ಓವರ್ ಆಲ್ ಹೈಟು ನೋಡೋದಾದರೆ 1051 mm. ವೀಲ್ ಬೇಸ್ ಬಂದ್ಬಿಟ್ಟು ನಿಮಗೆ 1309 mm ಬರುತ್ತೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ 180 mm ಬರುತ್ತೆ ನಿಮಗೆ. ಇದು ಚಾಸಿಸ್ ಟೈಪ್ ಬಂದ್ಬಿಟ್ಟು ಡೈಮಂಡ್ ಫ್ರೇಮಲ್ಲಿ ಇರುತ್ತೆ. ನಿಮಗೆ ಸ್ಟ್ಯಾಂಡರ್ಡ್ ವ್ಯಾರಂಟಿ ಬಂದ್ಬಿಟ್ಟು 5 years ಕೊಡ್ತಾರೆ ಇದರಲ್ಲಿ. ಬನ್ನಿ ಹೈಟಲ್ಲಿ ಈಗ 6 feet ಇರೋ ಹೈಟ್ ಅವ್ರು ಕೂತ್ಕೊಂಡಾಗ ನಿಮಗೆ ಸೀಟ್ ಯಾವ ಲೆವೆಲಿಗೆ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಈಗ ನಾನು ಆಲ್ಮೋಸ್ಟ್ 6 feet ಇದ್ದೀನಿ. ನಾನು 6 feet ಇದ್ದೀನಿ ನೋಡಿ. ನನಗೆ ಇಷ್ಟು ಗ್ರೌಂಡ್ ಈಗ ನಾನು ಸೀಟ್ ಮೇಲೆ ಕೂತ್ಕೊಂಡಾಗ ಇದಿರುತ್ತೆ. ನಮಗೆ ಇಲ್ಲಿ ಫ್ರಂಟ್ ಸೀಟ್ ಏನಿದೆ ಅಲ್ವಾ, ಸೊ ಇದು ಬಂದು ತುಂಬ ವೈಡಾಗಿ ಕೊಟ್ಟಿದ್ದಾರೆ. ತುಂಬ ಈಸಿ ಕಂಫರ್ಟಬಲ್ ಆಗಿರುತ್ತೆ. ಸೊ ನಿಮಗೆ ಇದು ಸ್ಟ್ರಿಪ್ ಸೀಟ್ ಕೂಡ ಇರುತ್ತೆ. ಇದು ಕೂಡ ತುಂಬ ಕಂಫರ್ಟಬಲ್ ಇದೆ, ವೆರಿ ಸ್ಮೂತ್ ಆಗು ಕೂಡ ಇದೆ ನಿಮಗೆ. ಸೊ 6 feet ಇರೋರಿಗೆ ಇಷ್ಟು ಈಸಿಯಾಗಿ ಕೂತ್ಕೋಬೋದು, ಆರಾಮಾಗಿ ಹ್ಯಾಂಡಲ್ ಕೂಡ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಈಗ ನಾನು ರನ್ನಿಂಗಲ್ಲಿ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಬೈಕ್ ಅಂತ ಎಕ್ಸ್ಪೀರಿಯನ್ಸ್. ಇನ್ನು ಈ ಬೈಕ್ನ ಪ್ರೈಸ್ ರೇಂಜಸ್ ಹೇಳೋದಾದರೆ ಇದರಲ್ಲಿ ನಮಗೆ 2 ಮಾಡಲ್ ಬರುತ್ತೆ. ಒಂದು ಬಂದ್ಬಿಟ್ಟು ಎಕ್ಸ್ಟ್ರೀಮ್ 125 IBS ಒಂದು ಮತ್ತು ABS ಒಂದು ಬಂದ್ಬಿಟ್ಟು. ಸೊ ABS IBS ಏನು ವ್ಯತ್ಯಾಸ ಅಂತಂದರೆ ನಿಮಗೆ ABS ತೊಗೊಂಡಿದ್ರೆ ಅಂದರೆ ನಿಮಗೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನಿಮಗೆ ಅದು. ಸೊ ನೋಡಿ ಇಲ್ಲೇನು ತೋರಿಸ್ತಿದೆಯಲ್ಲ, ಸೊ ಇಲ್ಲಿ ಏನು ಕಾಣ್ತಿದೆ ಇದು ರೌಂಡಾಗಿ, ಸೊ ಇದು ABS ಮಾಡಲ್ ಇದು. ಸೊ ಅದಕ್ಕೆ ಇದಕ್ಕೊಂದು ಅರೌಂಡ್ 5 to 6K ನಿಮಗೆ ಡಿಫ್ರೆನ್ಸ್ ಬರುತ್ತೆ. ನೀವು ನಾರ್ಮಲಾಗಿ ಎಕ್ಸ್ಟ್ರಾ ರೂಮ್ ಪ್ರೈಸ್ ಇದು ಬಂದ್ಬಿಟ್ಟು ನಿಮಗೆ 97-98 ಬರುತ್ತೆ IBS ಮಾಡಲಾದರೆ. ABS ಆದರೆ 1,04,000 ತನಕ ಇದೆ. ನಾನು ಬೆಂಗಳೂರು ರೇಟ್ ಹೇಳ್ತಿರೋದು. ಅದೇ ನೀವೇನಾದರೂ ಆನ್ ರೋಡ್ ಪ್ರೈಸ್ ನೋಡೋದಾದರೆ ಎರಡೂ. ಸೊ ನಿಮಗೆ IBS ಮಾಡಲ್ ಬಂದು 128-130 ಅರೌಂಡಲ್ಲಿ ಬರುತ್ತೆ. ನಿಮಗೆ ABS ಮಾಡಲ್ ಆದರೆ ನಾನು ತೊಗೊಂಡಿರೋದು ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,36,000 ಬರುತ್ತೆ. ಸೊ ಇಷ್ಟೆಲ್ಲ ಸ್ಪೆಷಲ್ ಫೀಚರ್ಸ್ ಬಂದ್ಬಿಟ್ಟು ಇಷ್ಟೊಂದು ಸ್ಪೆಷಲ್ ಫೀಚರ್ಸು ಈ ಒಂದು ಪ್ರೈಸಲ್ಲಿ ಅಂತಂದರೆ ಆರಾಮಾಗಿ ತಗೋಬೋದು. ಅದಲ್ಲದೆ ಮೈಲೇಜು ಕೂಡ 66 ಅವ್ರು ಹೇಳಿರೋದು. ಸೊ ನಾನು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇನ್ನೂ ಚೆಕ್ ಮಾಡಿಲ್ಲ ಮೈಲೇಜ್ ಅಂತೂ, ಬಟ್ ಈಗ ನಾನು 380 kilometers ಓಡಿಸೋದೀನಿ. ಬಟ್ ಪರವಾಗಿಲ್ಲ, ಮೈಲೇಜ್ ಅನ್ನೋದ್ರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ, ಚೆನ್ನಾಗಿ ಮೈಲೇಜ್ ಕೊಡ್ತಾಯಿದೆ. ಬಟ್ ನಾನು ಇನ್ನೂ ರಿಯಲಿಸ್ಟಿಕ್ಕಾಗಿ ಟೆಸ್ಟ್ ಮಾಡಿಲ್ಲ. ಬೈಕು ಸ್ಮೂತಾಗಿ ಎಲ್ಲ ಚೆನ್ನಾಗಿ ಫ್ಯಾಂಟಾಸ್ಟಿಕ್ ಆಗಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ತಗೊಳ್ಳೋದಾದರೆ ABS ತಗೊಳ್ಳಿ, ಯಾಕಂತಂದರೆ ಒನ್ ಟೈಮ್ ಇನ್ವೆಸ್ಟ್ ಮಾಡೋದು. ಸೊ ಬ್ರೇಕಿಂಗ್ ಸಿಸ್ಟಮ್ ಅಂತೂ ಅಲ್ಟಿಮೇಟ್ ಇರುತ್ತೆ, ಪ್ರೀಮಿಯಮ್ ಆಗಿರುತ್ತೆ ನಿಮಗೆ. ಫ್ರಂಟಲ್ಲಂತೂ ಟಚ್ ಮಾಡಿದ್ದೀವಿ ಅಂತಂದರೆ ಸೊ ಅದು ಇಮ್ಮಿಡಿಯೇಟಾಗಿ ಅಲ್ಲಿಗೆ ನಿಂತ್ಕೊಳ್ಳುತ್ತೆ, ಆ ಥರ ಸಿಸ್ಟಮ್ ಇದೆ.
ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರೋ ಪ್ರಕಾರ ನನಗೆ 2 ಬೈಕು ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಏನು ಹೇಳಿದ್ನಲ್ಲ, ಸೊ ಆ ವಿಚಾರದಲ್ಲಿ ಹೇಳೋದಾದರೆ, ಸೊ ನಾನು ಒಂದು ವಾರ ನಾನು ರಿವ್ಯೂಸ್ ಸರ್ಚ್ ನನಗೆ 2 ಬೈಕ್ ಬಂತು. ಒಂದು ಬಂದ್ಬಿಟ್ಟು TVS ರೈಡರು ಆ್ಯಂಡ್ ಇದು ಎಕ್ಸ್ಟ್ರೀಮ್ 125. ಸೊ ಈ ಎರಡರಲ್ಲಿ ಕಂಪೇರಿಟಿವ್ಲಿ ನಾವು ನೋಡಬೇಕಾದ್ರೆ ಬೆಸ್ಟ್ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಅಂತ. ನಾನು ತಗೊಂಡಿದ್ದೀನಿ ಅಂತಲ್ಲ, ಸೊ ಸ್ಪೆಸಿಫಿಕೇಷನ್ಸ್ ವೈಸ್ ಆಗಿರ್ಬೋದು ಮತ್ತು ಅದಾದಮೇಲೆ ಪ್ರೈಸ್ ವೈಸ್ ಆಗಿರ್ಬೋದು ಎಲ್ಲ ರೀತಿ ನಾವು ಚೆಕ್ ಮಾಡೋದಾದರೆ, ಸೊ ಆ ರೀತಿ ತಗೊಳ್ಳೋದಾದ್ರೆ ಇದು, ಸೊ ಅದಕ್ಕೆ ಇದು ಅಪ್ರಾಕ್ಸಿಮೇಟ್ಲಿ ಒಂದು 10,000 ನಮಗೆ ಡಿಫ್ರೆನ್ಸ್ ಇರುತ್ತೆ. ಸೊ 10,000 ಆದರೆ ನೀವು ABSಗೆ ಹೋದರೆ 10,000 ಬರುತ್ತೆ, ಇಲ್ಲಾಂದರೆ 5,000 ಅರೌಂಡ್ ಡಿಫ್ರೆನ್ಸಲ್ಲಿರುತ್ತೆ. ಸೊ ಮೈಲೇಜು ಅಷ್ಟೇ ಸಿಮಿಲರ್ ಇರುತ್ತೆ, ಬಟ್ ಲುಕ್ ವೈಸು ಸ್ಪೋರ್ಟ್ಸಿ ಲುಕ್ಕಲ್ಲಿ ನಿಮಗೆ ಬೈಕ್ ಈ ಥರ ಕೊಡ್ತಿರೋದು. ಅದಾದಮೇಲೆ 125cc ಸೆಗ್ಮೆಂಟಲ್ಲಿ ABSಸು, ಸೊ ಇವೆಲ್ಲ ಫೀಚರ್ಸ್ ನೋಡಬೇಕಾದ್ರೆ LED ನಮಗೆ ಲೈಟ್ಸ್ ಎಲ್ಲ LED ಮತ್ತು ಟೈಲ್ ಲ್ಯಾಂಪ್ ಆಗಿರ್ಬೋದು, ಹೆಡ್ ಲ್ಯಾಂಪ್ ಎಲ್ಲ LED ಸಿಸ್ಟಮ್ ಇದೆ ಇದರಲ್ಲಿ ನಮಗೆ. ಅದಾದಮೇಲೆ ಹಜರ್ಡು ಇದರಲ್ಲೆಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ. ಸೊ ಅವೆಲ್ಲ ಕಂಪೇರಿಟಿವ್ಲಿ ನೋಡೋದಾದರೆ ಎಕ್ಸ್ಟ್ರೀಮ್ 125 ಹೀರೋ ಎಕ್ಸ್ಟ್ರೀಮ್ 125 ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇವೆರಡರಲ್ಲಿ ನೀವು ಡಿಸೈಡ್ ಮಾಡೋದಾದ್ರೆ ಇದನ್ನ ಪ್ರಯಾರಿಟಿ ಕೊಡಿ ಅಂತ ಹೇಳ್ತೀನಿ. ಅದಾದಮೇಲೆ ಇವೆರಡರಲ್ಲಿ ಯಾವುದಾದ್ರೂ ತೊಗೊಂಡ್ರು ಚೆನ್ನಾಗಿದೆ, ಬಟ್ ಫಸ್ಟ್ ಪ್ರಯಾರಿಟಿ ನಾನು ಇದಕ್ಕೆ ಕೊಡೋಕ್ಕೆ ಹೇಳ್ತೀನಿ. ಸೊ ಇದಿಷ್ಟು ನಾನು ಬೈಕ್ ತೊಗೊಂಡಿರೋದು, ರಿವ್ಯೂ ಮಾಡಿದ್ದು, ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಇದು ಅದು ನಾನು ಏನೋ ಹೇಳಬೇಕು ಎಕ್ಸಾಗ್ರೇಟ್ ಮಾಡಬೇಕು ಅಂತ ಮಾಡಿದ್ದೆಲ್ಲ. ಸೊ ಓನಾಗಿ ಹೇಳಿದ್ದು. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಇದಿಷ್ಟು ಹೀರೋ ಎಕ್ಸ್ಟ್ರೀಮ್ 125cc ಬೈಕ್ನ ರಿವ್ಯೂ ಆಗಿತ್ತು ಆ್ಯಂಡ್ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಅದಾದಮೇಲೆ ಬೇರೆ ಇಂಥದ್ದೇ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋಗಳಿಗೆ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಣ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಧನ್ಯವಾದಗಳು.